ಅರೆಸ್ಟ್ ಆಗ್ತಾರ ಕಾಂಗ್ರೆಸ್ ಪುಂಡ ರಾಜೀವ್ ಗೌಡ. ಬೆಂಕಿ ಹುಗುಳಿದ ರಾಜೀವ್ ಬಂಧನಕ್ಕೆ ಬಲೆ ಬೀಸ್ತಾ ಇದ್ದಾರೆ ಪೊಲೀಸ್ನವರು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕಾಂಗ್ರೆಸ್ ಮುಖಂಡನ ಬಂಧನ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತಗೆ ಬೆದರಿಕೆ ಹಾಕಿದ್ದಂತಹ ರಾಜೀವ್ ಗೌಡ, ಅಮೃತ ಗೌಡ ದೂರಿನ ಮೇರೆಗೆ ಶಿಡ್ಲಘಟ್ಟ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದೆ. ರಾಜೀವ್ ಗೌಡ ಬಂಧನಕ್ಕೆ ಖುದ್ದು ಕಣಕ್ಕಿಳಿದಿದ್ದಾರೆ ಚಿಕ್ಕಬಳ್ಳಾಪುರದ ಎಸ್ಪಿ. ಕೈ ಮುಖಂಡನ ಬಂಧನಕ್ಕೆ ಎಸ್ಪಿ ಕುಶಲ್ ಚೌಕ್ಸೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ವಿಶೇಷ ತಂಡವನ್ನ ರಚಿಸಿ ರಾಜೀವ್ ಗೌಡ ಬಂಧನಕ್ಕೆ ಖಾಕಿ ಬಲೆ ಬೀಸಿದೆ. ಇತ್ತ ಆರೋಪಿಯ ಬಂಧನಕ್ಕೆ ಆಗ್ರಹಿಸಿ ನಗರದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ನಗರ ಠಾಣೆ ಮುಂಭಾಗ ಮಾನವ ಹಕ್ಕು ಮತ್ತು ಮಾಧ್ಯಮ ಸಂಘಟನೆ ಧರಣಿಯನ್ನ ನಡೆಸಲಿಕ್ಕಿದೆ. ಬೆಳಗ್ಗೆ 11:30 ಸುಮಾರಿಗೆ ಠಾಣೆ ಎದುರು ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಲಿಕ್ಕಿದ್ದಾರೆ. ನಿನ್ನೆ ಸೋಷಿಯಲ್ ಮೀಡಿಯಾ ಮುಖಾಂತರ ಕ್ಷಮೆಯಾಚನೆಯನ್ನ ಯಾಚಿಸಿದ್ರು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನುವಂತಹ ಒಂದು ಗಾದೆ ಮಾತಿದೆ. ಮಾತನ್ನ ಆಡುವಂತಹ ಸಂದರ್ಭದಲ್ಲಿ ನಾಲಿಗೆ ಮೇಲೆ ಬಿಗಿ ಹಿಡಿದುಕೊಂಡಿದ್ದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಅವರ ಹತ್ರ ಯಾವ ರೀತಿಯಾಗಿ ಮಾತನಾಡಬೇಕು, ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿರೋದು, ಕೈಯಾರೆ ಮಾಡ್ಕೊಂಡಿರೋದು ರಾಜೀವ್ ಗೌಡ. ಸೊ ಹಾಗಾಗಿ ಇದೀಗ ಕ್ಷಮೆ ಯಾಚಿಸಿದ್ರು ಕೂಡ ಆ ಕ್ಷಮೆಗೆ ಅರ್ಹರಲ್ಲ. ಸೊ ಹಾಗಾಗಿ ಅವರನ್ನ ಬಂಧನ ಮಾಡಲೇಬೇಕು ಅಂತ ಹೇಳಿ ಇದೀಗ ಕಾರ್ಯಕರ್ತರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಸೊ ಹಾಗಾಗಿ ಇವತ್ತು ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಅಮೃತ ಗೌಡ ಅವರು ಮೊದಲಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಬಹಳ ಕೂಲಾಗಿ ಮಾತನಾಡ್ತಾ ಇದ್ರು. ಇಲ್ಲ ಸರ್, ಅಲ್ಲೊಂದು ಅಪಘಾತ ಆಯಿತು, ಅಪಘಾತ ಆದಂತಹ ಹಿನ್ನೆಲೆಯಲ್ಲಿ ನಾವು ಆ ಬ್ಯಾನರ್ ಅನ್ನ ಪಕ್ಕಕ್ಕೆ ಸರಿಸಬೇಕಾಗಿದೆ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲಾಗಲೇ ಬಾಯಿಗೆ ಬಂದಂತೆ ಬೆಂಕಿ ಹಚ್ಚಿಬಿಡ್ತೀನಿ ಹಾಗೆ ಹೀಗೆ ಅನ್ನುವಂತಹ ಮಾತುಗಳನ್ನಾಡಿದ್ರು. ಅದು ಮಹಿಳೆ ಅಂತನೂ ಕೂಡ ನೋಡದೇನೆ ಅವಾಚ್ಯ ಪದಗಳಿಂದ ಮಹಿಳೆಯನ್ನ ನಿಂದಿಸಿದ್ರು. ತಮ್ಮ ಕರ್ತವ್ಯವನ್ನ ತಾವು ಮಾಡ್ತಾ ಇದ್ರು ಅಮೃತ ಗೌಡ ಅವರು. ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಅಲ್ಲದೆ ನಾಲಿಗೆ ಹರಿಬಿಟ್ಟಿದ್ದಂತಹ ರಾಜೀವ್ ಗೌಡ ಯಾವಾಗ ಬೇಕಾದರೂ ಬಂಧನ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ.